ಕುಡಿ ನೆನಪು ಉಳಿಸಿಕೊಳ್ಳಲು ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮಗನ ಸಮಾಧಿಯನ್ನ ಒಡೆದು ಹಾಕಿದ್ದಾರೆ ಪಾಪಿಗಳು. ಕರುಳ ಕುಡಿಯನ್ನ ನೆನಪನ್ನ ಉಳಿಸಿಕೊಳ್ಳೋದಕ್ಕೆ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮಗನ ಸಮಾಧಿಯನ್ನ ಒಡೆದು ಹಾಕಿದ್ದಾರೆ ಪಾಪಿಗಳು, ದುರುಳರು. ದಾಯಾದಿಗಳ ಜಮೀನು ಜಗಳಕ್ಕೆ ಸಮಾಧಿ ಈಗ ಬಲಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮನ ಕಲಕುವ ದೃಶ್ಯ ಇದು. ವರ್ಷದ ಹಿಂದೆ ಅಪಘಾತದಲ್ಲಿ ಮಗ ಮೃತಪಟ್ಟಿದ್ದ. ಚಿಂತಾಮಣಿ ತಾಲೂಕಿನ ರಾಂಪುರದಲ್ಲಿ ಗೋಳಾಡ್ತಾ ಇದ್ದಾರೆ ತಾಯಿ. ಇರೋದು ನನ್ನ ಮಗನ ನೆನಪಿಗೆಂದ ಇದೊಂದೇ ಒಂದು ಸ್ಥಳ ಅಥವಾ ಇದೊಂದೇ ಒಂದು ಸಮಾಧಿ, ಅದನ್ನ ಮುಟ್ಟಬೇಡಿ ಅಂತ ಪರಿಪರಿಯಾಗಿ ಅಂಗಲಾಚ್ತಾ ಇದ್ದಾರೆ. ಮಗನ ನೆನಪಿನ ಸಮಾಧಿಯು ಕೂಡ ಉಳಿಯಲಿಲ್ಲ. ಸಮಾಧಿ ಮೇಲೆಯೇ ಮಲಗಿ ಮಗನನ್ನ ನೆನೆದು ಕಣ್ಣೀರ್ ಹಾಕಿದ್ದಾರೆ ಆ ತಾಯಿ, ರೋಧಿಸ್ತಾ ಇದ್ದಾರೆ. ಕರುಳ ಕುಡಿ ನೆನಪನ್ನ ಉಳಿಸಿಕೊಳ್ಳಲು ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಮಗನ ಸಮಾಧಿಯನ್ನ ಒಡೆದು ಹಾಕಿದ ಪಾಪಿಗಳು. ದಾಯಾದಿಗಳ ಜಮೀನು ಜಗಳಕ್ಕೆ ಸಮಾಧಿ ಈಗ ಬಲಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮನ ಕಲಕುವ ದೃಶ್ಯ ನಡೆದಿದೆ. ವರ್ಷದ ಹಿಂದೆ ಅಪಘಾತದಲ್ಲಿ ಮಗ ಮೃತಪಟ್ಟಿದ್ದ. ಆ ಒಂದು ನೋವೇ ತಾಯಿಯಲ್ಲಿ ತುಂಬಿತ್ತು. ಆ ಒಂದು ನೋವು ಮಾಸುವ ಮುನ್ನವೇ ಈ ಒಂದು ದುಷ್ಕೃತ್ಯವನ್ನ ಮಾಡಿದ್ದಾರೆ ಪಾಪಿಗಳು. ನಮ್ಮವ್ರ ಹೆಸರು ಮಾಡ್ಕೊಡ್ತಾರೆ, ಇದು ನಮ್ಮದೇ ಅಲ್ವಾ ಅಂತ ಹೇಳ್ಬಿಟ್ಟು ನನ್ನ ಮಗ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋದ್ರೆ ಎತ್ಕೊಂಡ್ಬಂದಿಲ್ಲ ಹಾಕೊಂತೀವಿ. ಸಮಾಧಿ ಸುತ್ತು ಗೋಡೆ ಹಾಕಿರ್ತೀವಿ, ಯಾರು ಬರಬಾರ್ದು ಅಂತ ಗಿಡಗಳೆಲ್ಲ ಇಟ್ಕೊಂಡಿರ್ತೀನಿ. ನೋಡಿ ಎಷ್ಟು ಗಿಡಗಳಿದ್ವು, ಎಲ್ಲ ಗಿಡಗಳು ಮೈ ತುಂಬ ಹೂ ಬಿಟ್ಕೊಂಡು ಚೆನ್ನಾಗಿರ್ತವೆ. ಅದನ್ನ ನೋಡಿ ಒಂದು 10 ನಿಮಿಷ ಕೂತ್ಕೊಂಡು ಹೋಗ್ತಾ ಇದ್ದೆ. ನನ್ನ ಮನ್ಸಿಗೆ ನೋವಾದಾಗೆಲ್ಲ ಪೂಜೆ ಮಾಡಿಕೊಂಡು, ಸೋಮವಾರ ಆದರೆ ಊಟ ಮಾಡಲ್ಲ, ನೀರು ಕುಡಿಯಲ್ಲ, ಉಪವಾಸ ಇದ್ದು ಭಗವಂತ ಪರಮೇಶ್ವರ ನೀನೇ ಕಾಪಾಡು, ನನ್ನ ಮಗನ ಆತ್ಮಕ್ಕೆ ಶಾಂತಿ ಕೊಡು ಅಂತ ಹೇಳಿಬಿಟ್ಟು ಅಂಥದ್ರಲ್ಲಿ ಸೋಮವಾರ ಪೂಜೆ ಮಾಡ್ಕೊಂಡು ಹೋದರೆ ಸಾಯಂಕಾಲ ಮಂಗಳವಾರ ಬೆಳಗ್ಗೆ ನೋಡಿದ್ರೆ ಹೊಡೆದಾಕ್ತಾರೆ. ಹೊರಗಡೆ ಬರೋಕ್ಕೂ ದಾರಿ ಇಲ್ದಿರ ಕಂಬಿಗಳು ಮುಚ್ಚಾಕ್ತಾರೆ. ಕಂಬಿಗಳಲ್ಲಿ ದೂರ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಒಳಗೆ ಬಂದು ಹಿಂಗೆ ಹೊಡೆದಾಕ್ತಾರೆ. ನೋಡಿ, ಯಾರು ಹೊಡೆದಿರೋದು? ಏನಕ್ಕೆ? ಗಂಗಾಧರ ಬಾಬು ಅನ್ನೋನು ಬಂದಿರ್ತಾನೆ. ನನಗೆ ಗೊತ್ತಿರೋ ಅನ್ನೋ ಪ್ರಕಾರ ಮಂಗಳವಾರ ಬೆಳಗ್ಗೆ ಗಾಡಿಯಲ್ಲಿ ಸ್ಪೀಡಾಗಿ ಬಂದ, ಗುದ್ದಲಿ ಎತ್ಕೊಂಡು ಅವನೇ ಮಾಡಿರೋದು ಕೆಲಸ. ನನಗೆ ಚೆನ್ನಾಗಿ ಗೊತ್ತು. ಗುದ್ದಲಿ ಏನಕ್ಕೆ ಎತ್ಕೊಂಡು ಗಾಡಿಯಲ್ಲಿ ಬಂದ ಅವನು ಅವತ್ತು ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ದಿನ ಮುಂಜಾನೆ 6 ಗಂಟೆಯಲ್ಲಿ ಏನಕ್ಕೆ ಈ ಜಮೀನ್ ಹತ್ರ ಬರಬಾರ್ದು, ಈ ಸಮಾಧಿ ಬೀಳಿಸ್ಬಿಡ್ಬೇಕು, ಸಮಾಧಿ ಇದ್ರೆ ಇವ್ರ ಜಮೀನ್ ಹತ್ರ ಬರ್ತಾ ಇರ್ತಾರೆ, ಈ ಜಮೀನ್ ನಾವು ಮಾಡ್ಕೊಂಡ್ಬಿಟ್ಟಿದೀವಿ, ನಮ್ ಸ್ವಂತ ಆಗೋಗಿದೆ ಅನ್ನೋ ಕಾರಣಕ್ಕೆ ನಾವು ಏನಕ್ಕೆ ಹೊಡಿತೀವಿ? ನಿಮಗಾದ್ರೂ ಗೊತ್ತಲ್ವಾ? ನಾವು ಹೊಡಿತೀವ ಸಮಾಧಿ ನೋಡ್ಕೊಳ್ಳೋ ಅಷ್ಟು ಕಟ್ಕೊಳ ನಾನು. ಅಯ್ಯೋ, ನನ್ನ ಮಗನ ಕಾಲಲ್ಲಿ ಮುಳ್ಳು ಚುಚ್ಚಿದ್ರೇನೆ ಇರಕ್ಕಾಗಲ್ಲ ನನಗೆ, ಎದೆಯಲ್ಲಿ ಆಗತ್ತೆ ಅಂತದ್ರಲ್ಲಿ ನನ್ನ ಮಗನ ಸಮಾಧಿ ನಾನು ಹೊಡ್ಕೊಂತೀನ. ನಾನು ದಿನ ಸ್ನಾನ ಮಾಡಿಸಿ ತೊಳೆದು ಸುತ್ತು ಅರಿಶಿನ ಕುಂಕುಮ ಇಟ್ಟು ಮುದ್ದಿಟ್ಟು ದೊಡ್ಡವನು ನೀನು ಅಂತ ಹೇಳಿ ನಾನೇ ಕೆಡಿಸ್ಬಿಟ್ಟು ನನ್ನಿಲ್ಲ ಜವಾಬ್ದಾರಿ ತಿಳಿಸಿ. ಒಂದು ಸುಖ ಪಟ್ಟಿಲ್ಲ, ಒಂದು ಸಂತೋಷ ಇಲ್ಲ. ಎಲ್ಲದಕ್ಕೂ ಇರಲಿ, ನಮ್ಮ ಪರವಾಗಿಲ್ಲ ಬಿಡಮ್ಮ. ನನ್ನ ಪ್ರತಿ ಕೆಲಸದಲ್ಲೂ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ನನ್ನನ್ನು ಮಾಡ್ತಿದ್ದೆ. ಬಟ್ಟೆ ಒಗಿಬಾರ್ದು, ನಾನು ಒಗಿತೀನಲ್ಲ, ನಾನು ಸಹಾಯ ಮಾಡ್ತೀನಲ್ಲ ನಿನಗೆ, ನೀನ್ಯಾಕೆ ಹೋಗಿದ್ದು ಹಂಗೆಲ್ಲ ಹೇಳ ಭಗವಂತ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಎಂಥವ್ರಿಗೆ ಆಗಲಿ ಆ ಒಂದು ದೃಶ್ಯವನ್ನ ನೋಡ್ತಾ ಇದ್ರೆ ನಮಗೆ ಕರುಳು ಹಿಂಡತ್ತೆ. ಅಂತಹ ದೃಶ್ಯ ಅದು. ತಾಯಿ ನನ್ನ ಮಗನನ್ನ ಕಳ್ಕೊಂಡಿದ್ದೀನಿ ಅಂತ ಗೋಳಾಡ್ತಾ ಇದ್ದಾರೆ. 1 ವರ್ಷ ಆಗಿದೆ ಮಗನನ್ನ ಕಳ್ಕೊಂಡು. ಅಂಥದ್ರಲ್ಲಿ ಆ ಒಂದು ಸಮಾಧಿಯ ಮೇಲೆ ಯಾಕಿಷ್ಟೊಂದು ಕೋಪ ಅಥವಾ ಮನುಷ್ಯತ್ವವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಅಂತ. ಖಂಡಿತವಾಗ್ಲೂ ಸಾಹಿತ್ಯ ಏನೋ ಒಂದು ಮಾನವ ಕುಲವನ್ನು ತಲೆ ತಗ್ಗಿಸುವಂತ ಹಾಗೂ ಏನೋ ಒಂದು ಕೃತ್ಯ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಏನು ಸತ್ತ ನಂತರ ಕೂಡ ಮಗನ ಒಂದು ಸಮಾಧಿಗೆ ಶಾಂತಿ ಸಿಗಲಿಲ್ಲ ಅನ್ನೋಂತ ಒಂದು ವಿಚಾರಕ್ಕೆ ಒಂದು ತಾಯಿಯ ರೋದನೆ ಅಂತಾನೆ ಹೇಳ್ಬೋದು. ಏನು ಕಳ್ಳು ಕುಡಿಯನ್ನು ಕಳೆದುಕೊಂಡಂತ ತಾಯಿ ಒಂದು ರೋದನೆ ಪಟ್ಟು ಆಡುವಂತ ದೃಶ್ಯಗಳು ಸಾಮಾನ್ಯವಾಗಿ ಕಾಣ್ ಬಂದಿರುವಂತದ್ದು. ಕಳೆದ 1 ವರ್ಷದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಮಗ ಸಾವನ್ನಪ್ಪಿರ್ತಾನೆ. ಒಂದು ಸಾಧನೆ ಆಗ್ತಿರೋಂತ ಸಂದರ್ಭದಲ್ಲಿ ತಮ್ಮ ಸ್ವಂತ ಜಮೀನಲ್ಲೇ ಒಂದು ಸಮಾಧಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದು ಘಟನೆ ಸಾಕ್ಷಿ ಆಗ್ತದೆ.
ಈ ಒಂದು ಏನು ಒಂದು ಸಂಬಂಧಿಕರ ಹಾಗೂ ದಾಯಾದಿಗಳ ನಡುವೆ ಒಂದು ಜಗಳ ಆಗುತ್ತೆ. ಈ ಜಗಳ ಆಗುವಂತ ಸಂದರ್ಭದಲ್ಲಿ ಒಂದು ಸಮಾಧಿಯನ್ನ ಧ್ವಂಸ ಮಾಡುವಂತ ನಿಟ್ಟಿಗೆ ಒಂದು ದಾಯಾದಿಗಳು ಮುಂದಾಗ್ತಾರೆ. ಒಟ್ಟಾರೆಯಾಗಿ ಏನು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದ್ರೂ ಕೂಡ ಮತ್ತೆ ಏನು ಇಷ್ಟೆಲ್ಲ ಧ್ವಂಸ ಆದ್ರೂ ಸಹಿತ ತಾಯಿ ಒಂದು ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ಪ್ರಕರಣ ದಾಖಲು ಮಾಡ್ಲಿಕ್ಕೆ ಹೋಗ್ತಾಳೆ. ಇಲ್ಲಿಯ ತನಕ ಒಂದು ಪ್ರಕರಣ ದಾಖಲು ಕೂಡ ಮಾಡ್ಕೊಳ್ಳೋದಲ್ಲ, ಈ ಒಂದು ಸತ್ತ ಒಂದು ವ್ಯಕ್ತಿಗೆ ನ್ಯಾಯ ಸಿಗೋ ನಿಟ್ಟಿನಲ್ಲೂ ಕೂಡ ಒಂದು ನಿರ್ದಾಕ್ಷಿಣ್ಯವಾಗಿರುವಂತ ಕ್ರಮ ತಗೋಬೇಕಾಗಿದ್ದ ಪೊಲೀಸರೆಲ್ಲೋ ಒಂದ್ ಕಡೆ ಮೂಕ ಪ್ರೇಕ್ಷಕರಾಗಿ ನಿರ್ಲಕ್ಷ್ಯ ವಹಿಸಿ ನೋಡುವಂತ ವಿಚಾರಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಏನು ಒಂದು ತಾಯಿಯ ರೋದನೆ ಮತ್ತು ಒಂದು ಇದು ಅರಣ್ಯದಲ್ಲಿ ಮೂಕ ರೋದನೆ ಆಗಿ ಮಾರ್ಪಟ್ಟಿರುವಂತದ್ದು ಈ ಒಂದು ಘಟನೆಗೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಏನು ಈ ಒಂದು ಮಾನವ ಕುಲವನ್ನು ತಲೆ ತಗ್ಗಿಸುವಂತ ಘಟನೆಗೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಒಂದು ಸಾಕ್ಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.